ನೀವು ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟು ನಾವು ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನಿವತ್ತು NDA ಬಿಡುಗಡೆ ಆಗಿದ್ದೆ. ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ. ಆದರೆ ನನ್ನ ಜನ ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈಬಿಟ್ಟಿದೆ. ಎರಡನೇದು, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಬಹಳ ಕೀಳುಮಟ್ಟಕ್ಕೆ ಬಂದಿದ್ದಾಗ, ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ, ಅವ್ರು ಮೂಲೆಯಲ್ಲಿ ಕೂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬ NDA ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ. ಅವ್ರಿಗೆ ರಾಜಕೀಯ ಬಲ ಬಂದಿದೆ. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು 25,000 ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು NDA ಅಭ್ಯರ್ಥಿಯಾಗಿ ಗೆಲ್ತಾರೆ. ಕೇವಲ 5-6 ತಿಂಗಳಲ್ಲಿ ಪುನಃ ರಿವರ್ಸ್ 50-60,000 ಜನ ಮತದಾರರು ಉಲ್ಟಾ ಹೊಡಿತಾರೆ. ನಾನೀಗ 26-27,000 ಲೀಡಲ್ಲಿದ್ದೀನಿ. ಇನ್ನೊಂದು 2,000 ಬರ್ಬೋದು ಅಂತ ನಿರೀಕ್ಷೆ ಇದೆ. ಅದಕ್ಕಿಂತ ಹೆಚ್ಚು ಮತವನ್ನು ಜನ ನಮಗೆ ಕೊಡ್ತಾರೆ. ಆ ಕಾಂಬಿನೇಷನ್ಗೂ 25,000 ಜಾಸ್ತಿ ಕೊಟ್ಟಿದ್ದು. ನನ್ನ ನಾಯಕತ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಕರ್ಕೊಂಬಂದು ನಾನು ಚುನಾವಣೆ ಅಖಾಡದಲ್ಲಿ ಪಾಪ ಸುರೇಶ್ ಅವ್ರ ವಿರುದ್ಧ ನಾನು ಅವ್ರನ್ನ ಗೆಲ್ಲಿಸಿದ್ದೆ. ಅದೇ ಸುರೇಶ್ ಅವ್ರ ಜೊತೆಯಾಗಿ ನಿಂತ್ಕೊಂಡು ಇವತ್ತು ಅದೇ NDAನ ಇವತ್ತು 25-30,000 ಅಂತರದಲ್ಲಿ ನಾವು ಸೋಲಿಸ್ತೀವಿ. ಇವತ್ತು ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರ ನಾಯಕತ್ವವನ್ನು ನಮ್ಮ ಜನ ಒಪ್ಕೊಂಡಿದ್ದಾರೆ. ಮತ್ತು ಒಕ್ಕಲಿಗ ನಾಯಕತ್ವವನ್ನು ದೇವೇಗೌಡರ ಕುಟುಂಬದಿಂದ ಕಿತ್ಕೊಳ್ತಾ ಇದ್ದಾರೆ. ದೇವೇಗೌಡರು ಕೂಡ ಗೌರವಯುತವಾಗಿ ಇದರ ನಿರ್ಗಮನ ಮಾಡಬೇಕು, ಅವರು ವಿಶ್ರಾಂತ ಜೀವನವನ್ನು ಮಾಡಬೇಕು, ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸಬಾರ್ದು. ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, DK ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ಇಟ್ಕೊಂಡು, ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ IPL ಮ್ಯಾಚ್ ಥರ ಅಂತ. ಈ ಟೀಮಿಂದ ಆ ಟೀಮ್ಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು. ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸ್ತೀನಿ. ಹಾಗಾಗಿ ಇದೊಂದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ ನಾನು. ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ದೆ, ಏನೋ ದೇವೇಗೌಡರ ಈ ಒಂದು ಹಠ, ಅಚಲ, ರೋಷ ನೋಡಿದ್ರೆ ಏನಪ್ಪ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡರು ಇಷ್ಟೆಲ್ಲ ಬಡಬಡಾಯಿಸ್ತಾರೆ ಅಂತೇಳಿ ಜನ ಅದಕ್ಕೆ ಸೊಪ್ಪಾಗ್ತಿಲ್ಲ. ಕುಮಾರಸ್ವಾಮಿ ಅವ್ರ ಸ್ವಾರ್ಥ. ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದರೆ ಅವನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು MP ಮಾಡ್ಬೋದಾಗಿತ್ತು. ತಾನು MP ಆಗಬೇಕು, ತಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರು ಅಷ್ಟೇ. ಅವನಿಗೆ ಮಗ ಬಲಿಪಟ್ಟ. ವಕೀಲಿಗೆ ಒಳ್ಳೆಯದಾಗಲಿ, ಇನ್ನೂ ಯುವಕ ಇದ್ದಾನೆ. ಆದರೆ ಭಾಳ 36 ವರ್ಷದ ಯುವಕ, 63 ವರ್ಷದ ಥರ ಮಾತಾಡ್ತಾರೆ. ಮಾತು ಹಿತವಾಗಿ ಮಾತಾಡಬೇಕು, ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾರೆ. 10 ಹಲವು ಆರೋಪಗಳು, ಭಾವನಾತ್ಮಕ ವಿಚಾರಗಳ ಚರ್ಚೆ, ಅದು ಯಾವುದಕ್ಕೂ ಜನ ತಪ್ಪಾಗಿಲ್ಲ. ಭಾವನಾತ್ಮಕ ವಿಚಾರಕ್ಕೆ ಗೌರವ ಕೊಡಲಿಲ್ಲ. ಅಭಿವೃದ್ಧಿಗೆ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ. ನಾನು ಮೊದಲೇ ಹೇಳಿದೆ, ಇದು ಏನು ದೇವೇಗೌಡರು, ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇರಲಿಲ್ಲ. ರಾಜ್ಯದ ಜನ, ತಾಲೂಕಿನ ಜನ ಅಂತ್ಯಗೊಳಿಸಿದ್ದಾರೆ. ಚುನಾವಣೆಗಳಲ್ಲಿ 1 ಲಕ್ಷ ಜಾಸ್ತಿ ಮಾಡಿ ಈ ಬಾರಿ ಜಾಸ್ತಿ ಆಗಿದೆ. ಹೌದು, ಈಗೇನೆಂದರೆ 2 ಟೀಮ್ ಸೇರ್ಕೊಂಡಿದ್ವಿ. ನನ್ನದೊಂದು ಟೀಮು ಕಾಂಗ್ರೆಸ್, 2 ಟೀಮು ಜೊತೆ ಸೇರ್ಕೊಂಡಾಗಿ ನನ್ನದೇ ಆದಂಥ ಏನು ನನ್ನನ್ನು ಬೆಂಬಲಿಸ್ತಾ ಬಂದಂಥ ಜನ ಕಾಂಗ್ರೆಸ್ನವರು ಒಟ್ಟಿಗೆ ಆದಾಗಿ ಲೀಡ್ ಜಾಸ್ತಿ ಆಗಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಈ ಚುನಾವಣೆ ಸ್ಪಷ್ಟವಾಗಿ ನನಗೆ ಗೊತ್ತಿತ್ತು. ನಾನು ಮುಖ್ಯಮಂತ್ರಿಗಳಿಗೆ ನಾನು ಹೇಳೇ ಬಂದಿದ್ದೆ, ಸರ್ 30,000 ಹೆಚ್ಚು ಲೀಡರ್ ಗೆಲ್ಲಬೇಕು. ನಾನು ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಪರವಾಗಿಲ್ಲ. ಮತದಾನ ಆದ ಬಳಿಕ ಹಿನ್ನಡೆ ಮಾತುಗಳನ್ನಾಡಿದ್ರಿ, ಯಾಕೆ? ಅದರ ಉದ್ದೇಶ ಏನಿತ್ತು ಅಂತಂದರೆ, ಅಲ್ಲಿ ನಡೆದಂಥ ಘಟನಾವಳಿಗಳು ಅದಂಗೆ ಎಮೋಷನಲಿ ದೇವೇಗೌಡರು ಮಾಡಿದಂಥ ಭಾಷಣ ದೀರ್ಘವಾಗಿ ಅವರು 1 ವಾರ ಹಳ್ಳಿಗೆ ತಿರುಗ್ತಾರೆ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಈ ಕುಟುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ. ಹಾಗಾಗಿ ನನಗೆಲ್ಲ ಒಂದು ಕಡೆ ಆ ಕ್ಷಣಕ್ಕೆ ಹಂಗೆ ಅನಿಸ್ತು. ಆಮೇಲೆ ನಾನು ನೀಟಾಗಿ ಡೀಟೇಲಾಗಿ ಹೋದೆ, ಬೂತ್ ವೈಸ್ ಲೆಕ್ಕಾಚಾರ ಮಾಡಿದಾಗ 30,000ಗಿಂತ ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು. ನಾನು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೆ. ಅಂಥ ಪರಿಣಾಮ ಬೀರಲಿಲ್ಲ. ಈಗ ಗೆದ್ದಾಗಿರೋದ್ರಿಂದ ಜಮೀರ್ ಅವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ. ಈಗ ಗೆಲುವಿನ ಕ್ರೆಡಿಟು ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅದೆಲ್ಲ ಟೀಮ್ಗೆ. ಎಸ್ಪೆಷಲಿ DK ಸುರೇಶ್ ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ. ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು.
ಹಾಗಾಗಿ ಇದು ಒಂದು ರೀತಿಯ ಸಂಘಟಿತವಾದಂಥ ಹೋರಾಟ. ಸರ್, ಜಮೀರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಒತ್ತಿ ಹೇಳಿದ್ರು ಕ್ಷೇತ್ರದಲ್ಲೆಲ್ಲ ಬಹುಶಃ ಅಂಥ ಹೇಳಿಕೆಗಳಿಗೆ ಜನರು ಮನ್ನಣೆ ಕೊಟ್ಟಿಲ್ಲ ಅಂತ ಹೇಳಿ. ಇಲ್ಲ, ನಾನು ಇನ್ನೂ ಹೆಚ್ಚಿಗೆ ಲೀಡ್ ನಿರೀಕ್ಷೆ ಮಾಡಿದ್ದೆ. ನಾನು ಬೂತ್ ವೈಸ್ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಆದರೆ ನನಗೆ ಲಾಭನೇ ಜಾಸ್ತಿ ಆಗಿದೆ. ಸರ್, ಇದಕ್ಕೆ ರಿಲೇಟೆಡ್ ಆಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ದೇವೇಗೌಡರ ಕುಟುಂಬದಿಂದ ವಿಮುಕ್ತರಾಗ್ತಾ ಇದೆಯಾ ಅನ್ಸುತ್ತಾ? 100ಕ್ಕೆ 100 ಭಾಗ ಒಕ್ಕಲಿಗ ಸಮುದಾಯ ದೇವೇಗೌಡರ ಇತ್ತೀಚಿನ ನಡವಳಿಕೆಗಳು ಆ ಕುಟುಂಬದಲ್ಲಿ ವಿಶ್ವಾಸವನ್ನು ಕಳ್ಕೊತಾ ಇದೆ. ಪ್ರಕೃತಿ ನಿಯಮ ಡಾರ್ವಿನ್ ಥಿಯರಿ ಈಗ ಬಲಿಷ್ಠವಾಗಿರೋ ಅಧಿಕಾರಕ್ಕೆ ಬರಲೇಬೇಕಾಗ್ತದೆ. ಅವರು ದಿನೇ ದಿನೇ ಕ್ಷೀಣಿಸ್ತಾ ಇದ್ದಾರೆ. ಅವ್ರ ಸ್ವಾರ್ಥ ಇದೆ. ಅವ್ರ ಕುಟುಂಬದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ಅಥವಾ ಸಾರ್ವಜನಿಕವಾಗಿ ಜನಪರ ಇದ್ದಿದ್ರೆ ಜನ ಹೋಗ್ತಾಯಿದ್ರು. ಅವರು ಬರೀ ಸುಳ್ಳು ಹೇಳ್ಕೊಂಡು ಕುಟುಂಬವನ್ನೇ ಬೆಳೆಸ್ತಕ್ಕಂಥದ್ದಕ್ಕೆ ಏನು ಕೈ ಹಾಕಿದ್ರಲ್ಲ, ಅದನ್ನು ಮೌಲ್ಯ ಇರ್ತಕ್ಕಂಥ ಯಾವ ಜನನೂ ಒಪ್ಪಲ್ಲ. ಹಾಗಾಗಿ ನಮ್ಮ ತಾಲೂಕಿನ ಜನ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇವತ್ತು ನಾನು ಪದೇ ಪದೇ ಹೇಳ್ತೀನಿ, ಅದಕ್ಕೆ ನಾನು ದೇವೇಗೌಡ ದೈತ್ಯ ಶಕ್ತಿ ಅಂತ ಹೇಳಿದ್ದೆ ಅವತ್ತು ಸ್ಟೇಟ್ಮೆಂಟು. ದೇವೇಗೌಡ ತನ್ನ ದೈತ್ಯತ್ವವನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೀಗ ಶಕ್ತಿಹೀನರಾಗಿದ್ದಾರೆ. ಅವ್ರು ಬಹುಶಃ ಮುಂದಿನ ಚುನಾವಣೆಗೆ ಯಾವತ್ತೂ ಬರದೇ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ವಿಶ್ರಾಂತಿ ಜೀವನ ಮಾಡಲಿ ಅಂತೇಳಿ ಈ ಸಂದರ್ಭ. ಬಿಜೆಪಿ ಕೂಡ ನಿಮ್ಮ ಗೆಲುವಿಂದ ಒಂದು ಪಾಠ ಕಲಿಬೇಕಾಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ BJP ಇರಲಿಲ್ಲ. ನಾನು ಕಟ್ತಕ್ಕಂಥ ಪ್ರಯತ್ನ ಮಾಡಿದೆ. ನನಗೆ ಅದರಿಂದ ಭಾಳ ಲಾಸ್ ಆಯಿತು, ಡ್ಯಾಮೇಜ್ ಆಯಿತು, ವೈಯಕ್ತಿಕವಾಗಿ ಭಾಳ ನಷ್ಟವೂ ಕೂಡ ಆಯಿತು. ಆದರೆ BJPಯವರು ನನ್ನ ಸಂಕಷ್ಟ ಸಮಯದಲ್ಲಿ ನನ್ನ ಜೊತೆಗೆ ಬರಲಿಲ್ಲ. ಅವರು ಟಿಕೆಟನ್ನು ಕೊಡಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು. ಎಲ್ಲೋ ಈ ಕುಮಾರಸ್ವಾಮಿಯ ರಾಜಕೀಯ ಕುತಂತ್ರಕ್ಕೆ ಅವರು ಸುಣ್ಣಾಕ್ಬಿಟ್ರು. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಯಡಿಯೂರಪ್ಪನವರ ಗೇಮ್ ಪ್ಲ್ಯಾನು ಸಕ್ಸಸ್ ಆಯಿತು. ಅವರು ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದ್ರು. ಒಂದು ಕಡೆ ಕುಮಾರಸ್ವಾಮಿ ಮಗನ್ನ ವೀಕ್ ಮಾಡಿದ್ರು, ಇನ್ನೊಂದು ಕಡೆ ಅವ್ರು ಏನು ಮೈಂಡಲ್ಲಿ ಇದ್ದರೆ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಇತ್ತಲ್ಲ. ಹೀಗಾಗಿ ಅವ್ರು ಸಕ್ಸಸ್ ಆಗಿದ್ದಾರೆ. ಹಂಗಾರೆ ಭಾಳ ದಿನಗಳ ಕಾಲ ಉಳಿಯಲ್ಲ ಅಂತ ನಾನು ಹೇಳಿದ್ ಬರಲ್ಲ, ಉಳಿದು ರಿಸಲ್ಟ್ ಸಿಗಲ್ಲ. ಉಪಚುನಾವಣಾ ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನುವಂಥದ್ದಾ? ಇದು ಕಾಂಗ್ರೆಸ್ ಪರವಾದಂಥ ಸಂದೇಶ, ಸರ್ಕಾರದ ಪರವಾದಂಥ ಸಂದೇಶ, ಸರ್ಕಾರದ ಯೋಜನೆಗಳು. ಈಗ ನಾನು ಆಗಲೇ ಕೇಳಿದೆ, ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು,